ಓಹೋ, ಯಾರೋ ದಂಪತಿಗಳು ಕುಳಿತಿರುವರು. ಇವರನ್ನು ಒಂದೇ ಬಾರಿ ಏನು ರೂಪು, ಏನು ಲಾವಣ್ಯ. ಓದಿಸಲೆಂದು ಹೋದರೆ ಒರಿಸುವ ಮನಸ್ಸಾಗುತ್ತಿರುವುದಲ್ಲ. ನನ್ನ ಮಗ ಸತ್ತರೂ ಚಿಂತೆ ಇಲ್ಲ. ಈತನನ್ನು ಕೂಡಿದರೆ ಈತನಂತೆ ತೆಳ್ಳಗೆ ಬೆಳ್ಳಗೆ ಮಕ್ಕಳನ್ನು ಒಂದೇ ಬಾರಿ ಅಳೆಯಬಹುದು. ನಾನು ಈ ರೂಪಿನಲ್ಲಿ ಹೋದರೆ ಈತನು ನನ್ನನ್ನು ಒರಿಸುವುದಿಲ್ಲ, ಒಲಿಸಿ ಹಾಕುವನು. ನಾನು ಹರಿನಾರಾಯಣ ಮೋಹಿಯಾಗಿ ಈತನ ಬಳಿಗೆ ಹೋಗುವೆನು. ನೂರಾರು ಮಕ್ಕಳನ್ನು ಒಂದೇ ಸಾರಿ ಹರಿಯಬಹುದಲ್ಲ. ಸುಂದರಿ ನಾನೇ ಆತನ ಬಳಿಗೆ ಹೋಗಿ ಆತನೇ ನನ್ನನ್ನು ಮೋಹಿಸುವಂತೆ ಮಾಡಬೇಕು. ಮನೋಹರ, ಪ್ರಿಯಕರ, ಅಮ್ಮ ಎಂದು ಕರೆಯಬೇಡ ಪ್ರಿಯ. ಪ್ರಾಣಕಾಂತಿ, ಪ್ರಾಣವಲ್ಲಭಿ, ಹೃದಯೇಶ್ವರಿ ಎಂದು ಕರೆಯಬಾರದೆ. ಈ ಘೋರಾರಣ್ಯಕ್ಕೆ ಏತಕ್ಕೋಸ್ಕರ ಬಂದಿರುವಿರಿ? ನೋಡಮ್ಮ, ನೀನು ಯಾರು? ನಿನ್ನ ನಾಮಾಂಕಿತವೇನು? ಇಲ್ಲಿಗೆ ಬರಲು ಕಾರಣವೇನು? ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ಶೂರ್ಪನಖ ಎಂದು ಕರೆಯುವರು ಪ್ರಿಯ. ಸರಿ, ನನ್ನಿಂದ ನಿನಗೆ ಏನಾಗಬೇಕು? ಈ ನಿನ್ನ ಮುದ್ದಾದ ರೂಪವನ್ನು ಕಂಡು ಮೋಹಿಸಿ ಬಂದಿರಬೇಕು. ನೀನು ನನ್ನನ್ನು ವಿವಾಹವಾಗಬೇಕು. ನೋಡಮ್ಮ, ನಾನು ಈಕೆಯನ್ನು ಈಗಾಗಲೇ ಅಗ್ನಿಸಾಕ್ಷಿಯಾಗಿ ವಿವಾಹವಾಗಿದ್ದೇನೆ. ನನ್ನನ್ನು ವಾಯುಸಾಕ್ಷಿಯಾಗಿ ವಿವಾಹವಾಗಿದ್ದೇನೆ.
ನಾನು ಈಕೆಯನ್ನು ಒಂದು ಸಾಕ್ಷಿಯಾಗಿ ವಿವಾಹವಾಗಿದ್ದೇನೆ. ಒಬ್ಬಳನ್ನಲ್ಲದೆ ಮತ್ತೊಬ್ಬಳನ್ನು ವಿವಾಹವಾಗುವುದಿಲ್ಲ. ಅದು ಅಲ್ಲದೆ ನಂಬಿದವಳಿಗೆ ದ್ರೋಹ ಮಾಡುವುದೆಂತು? ಅದಿರಲಿ ಪ್ರಿಯ, ಈಗ ನಾನು ನಿನ್ನನ್ನು ಮೋಹಿಸಿರುವೆನು ಪ್ರಿಯ, ನೀನು ನನ್ನನ್ನು ವಿವಾಹವಾಗಬೇಕು. ನೋಡಮ್ಮ, ಈ ಪ್ರದೇಶಕ್ಕೆ ನಾನು ಒಬ್ಬನೇ ಬಂದಿಲ್ಲ, ನನ್ನ ಸಹೋದರನು ಸಹ ಬಂದಿರುವುದು. ನೀನು ಅಲ್ಲಿಗೆ ಹೋಗು, ನಿನ್ನ ಕಾರ್ಯವಾಗುವುದು. ಆತನು ನಿನಗಿಂತಲೂ ಸುರಸುಂದರಾಗಲಿ. ಹೌದು, ನನಗಿಂತಲೂ ಸುಂದರವಾಗಿರುವುದು. ಆತರಿಂದಲೇ ಆತನನ್ನು ಲಕ್ಷ್ಮಣ ಎಂದು ಕರೆಯುವುದು. ನೀನು ಅಲ್ಲಿಗೆ ಹೋಗು, ನಿನ್ನ ಕಾರ್ಯವಾಗುವುದು. ನಾನು ಹೋಗಿ ಆತನಲ್ಲಿ ನನ್ನ ಇಚ್ಛೆಯನ್ನು ತಿಳಿಸುವೆನು ಪ್ರಿಯ, ಒಪ್ಪದಿದ್ದರೆ ಇಲ್ಲಿಗೆ ಬರುವೆನು. ಹಾಗೆ ಆಗಲಿ. ಹೋಗಿ ಬರಲೇ? ಹೋಗಿ ಬಾ. ಮನೋಹರ